ಪಾವುಗಡ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಕೇವಲ 3 ತಿಂಗಳೊಳಗೆ ನೂತನ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡ ನಿರ್ಮಾಣಗೊಂಡಿದ್ದು, ಇದು ಗ್ರಾಮಕ್ಕೆ ಹೆಮ್ಮೆ ತಂದಿದೆ ಎಂದು ಶಾಸಕರಾದ ಎಚ್.ವಿ. ವೆಂಕಟೇಶ್ ಅವರು ಹೇಳಿದರು. ಶುಕ್ರವಾರ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ಪಿಡಿಒ ಕಿಶೋರ್ ಲಾಲ್ ಸಿಂಗ್ ನಾಯ್ಕ್ ಹಾಗೆ ಸಿಬ್ಬಂದಿಗಳ ತಂಡ ಭಾವದಿಂದ ಅಲ್ಪ ಕಾಲದಲ್ಲಿಯೇ ಸುಂದರ ಕಟ್ಟಡ ನಿರ್ಮಾಣವಾಗಿದೆ ಎಂದು ಪ್ರಶಂಸಿಸಿದರು. ಇನ್ನು ಮಾತು ಮುಂದುವರಿಸಿ, ತಾವು ಅಧಿಕಾರ ವಹಿಸಿಕೊಂಡ ನಂತರ ರಸ್ತೆ ಅಭಿವೃದ್ಧಿಗೆ 7 ಕೋಟಿ ರು ಬಿಡುಗಡೆ ಮಾಡಿರುವುದಾಗಿ ತಿಳಿಸಿದ ಶಾಸಕರು, ಮಂಗಳವಾಡ ಅರಸೀಕೆರೆ ರಸ್ತೆ ಯೋಜನೆ ಕೂಡ ಇದರ ಭಾಗವೆಂದರು. ಜೊತೆಗೆ ತಾಲೂಕಿನಲ್ಲಿ 3 ಕರ್ನಾಟಕ ಪಬ್ಲಿಕ್ ಶಾಲೆಗಳ ನಿರ್ಮಾಣಕ್ಕೆ ಕಾರ್ಯಾರಂಭವಾಗಲಿದ್ದು, ಕಸಬಾ, ನಿಡಗಲ್ಲು ಮತ್ತು ವೈಎನ್ ಹೊಸಕೋಟೆಗಳಲ್ಲಿ ತಲಾ 1 ಶಾಲೆ ನಿರ್ಮಾಣವಾಗಲಿದೆ ಎಂದರು. ಸತೀಶ್ ಜಾರಕಿಹೊಳಿ ಅವರ ಅನುಮೋದನೆಯೊಂದಿಗೆ 135 ಕೋಟಿ ರು ವೆಚ್ಚದ ಬೈಪಾಸ್ ರಸ್ತೆ ಪ್ರಾಜೆಕ್ಟ್ ಮಾನ್ಯತೆ ಪಡೆದುಕೊಂಡಿದ್ದು, ಇನ್ನು 2-3 ತಿಂಗಳೊಳಗಾಗಿಯೇ ಕಾರ್ಯಾರಂಭವಾಗಲಿದೆ. ಹಾಗೆ ರೈತರ ನೆರವಿಗಾಗಿ ಅಧ್ಯಕ್ಷ ರಾಜಣ್ಣ ಅವರೊಂದಿಗೆ ಚರ್ಚಿಸಿ 2 ಕೋಟಿ ರು ನೆರವು ಪಡೆಯುವ ವಿಚಾರದಲ್ಲೂ ಮಾತುಕತೆ ನಡೆದಿದೆ ಎಂದು ಶಾಸಕರು ತಿಳಿಸಿದರು. ಅರಸೀಕೆರೆ ಲಿಮಿಟ್ಸ್ ಅಲ್ಲೇ 2 ಕೋಟಿ ಹಾಕಿದ್ದೀನಿ. ಈಗ ಬರೀ ಸಿಸಿ ರಸ್ತೆ 2 ಕೋಟಿ 7 ಕೋಟಿ ಹಾಕಿದ್ದೀನಿ. ಅದರಲ್ಲಿ ನಿಮ್ಮ ಲಿಮಿಟ್ಸ್ ಅಲ್ಲೇ 2 ಕೋಟಿ ಕೆಲಸ ಆಗ್ತದೆ. ಜಾಸ್ತಿ ರಸ್ತೆಗಳನ್ನ ಗಮನದಲ್ಲಿಟ್ಕೊಂಡು 20 ಕೋಟಿ ಹಣವನ್ನ ಪಿಡಬ್ಲ್ಯೂಡಿ ಕೊಟ್ಟಿದ್ದೀನಿ. SHDP-ಯಲ್ಲಿ 25 ಕೋಟಿ ಹಣವನ್ನ ಸೇರಿಸಿದ್ದೀನಿ. 75 ಕೋಟಿ ಆಯಿತು. ಇನ್ನೊಂದು ವಿಶೇಷವಾಗಿ ಮೊನ್ನೆ ಸತೀಶ್ ಜಾರಕಿಹೊಳಿ LHL ಸಿಕ್ಕಿದ್ರು. ಕಾರಣ ನಮ್ದು ಬೈಪಾಸ್ ಅಂತೇಳಿ 135 ಕೋಟಿ ವೆಚ್ಚದಲ್ಲಿ ಬೈಪಾಸ್ ರಸ್ತೆಯನ್ನ ನಾನು ಎಲೆಕ್ಷನ್ ಅಲ್ಲಿ ಬಡ್ಕೊಂಡು ಹೇಳಿದ್ದೆ, ಮಾಡಿಸ್ತೀನಿ ಅಂತ. ಸ್ಯಾಂಕ್ಷನ್ ಆಗ್ಬಿಡ್ತು. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿದೆ. 1-1.5 ತಿಂಗಳಲ್ಲಿ ಅದನ್ನೇನಾದ್ರೂ ಮಾಡಿ ಟೆಂಡರ್ ಮಾಡಿಸಿ 1-2 ತಿಂಗಳಲ್ಲಿ ಕಾಮಗಾರಿ ಚಾಲನೆ ಕೊಡಬೇಕು ಅಂತ ಇಲ್ಲ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಿಕೆ ಉತ್ತಮ್ ಅವರು ಮಾತನಾಡಿ, ಶಾಸಕರ ಸಹಕಾರದಿಂದ ತಾಲೂಕಿನ ಅಭಿವೃದ್ಧಿ ವೇಗ ಪಡೆದುಕೊಂಡಿದೆ ಎಂಬುದನ್ನು ತಿಳಿಸಿದರು. ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. 96 ದಿವಸಗಳ ಮಧ್ಯೆ ನಾವು ನಿಜ ಹೇಳ್ಬೇಕಂದ್ರೆ ಕೂಲಿ ಮೊತ್ತವನ್ನು ಹೊರತುಪಡಿಸಿ ಯಾವುದೇ ಸಾಮಗ್ರಿ ಮೊತ್ತವನ್ನು ಈ ಕಟ್ಟಡಕ್ಕೆ ನಾವಿನ್ನ ಬಿಡುಗಡೆ ಮಾಡೇ ಇಲ್ಲ. ಆದರೂ ಕೂಡ ತುಂಬಾ ವಿಜೃಂಭಣೆಯಿಂದ ಶಾಸಕರ ಸಹಕಾರದೊಂದಿಗೆ ಒಂದು ಉತ್ತಮವಾದ ಆಡಳಿತ ಸೌಧವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಮುಖ್ಯವಾಗಿ ನಾನಿಲ್ಲಿ ಆಡಳಿತ ವರ್ಗವನ್ನ ಮತ್ತೆ ನನ್ನ NRGಯ ಸಿಬ್ಬಂದಿಗಳನ್ನ ಸ್ಮರಿಸಲೇಬೇಕಾಗುತ್ತೆ. ಅದರ ಜೊತೆಯಲ್ಲಿ ನಮ್ಗೆ ಎಲ್ಲಾ ಹಂತದಲ್ಲೂ ಶಾಸಕರು ನಾನಿಲ್ಲಿಗೆ ಬಂದ 4 ತಿಂಗಳಲ್ಲಿ ಎಲ್ಲಾ ವಿಷಯದಲ್ಲೂ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟು ನನ್ನ ಹತ್ರ ಕೆಲಸ ಮಾಡಿಸ್ತಾ ಇದ್ದಾರೆ. ಆ ವಿಷಯಕ್ಕೆ ನಾನು ಶಾಸಕರಿಗೆ ಚಿರಋಣಿಯಾಗಿರ್ತೇನೆ. ಅನಂತರ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಪಾಪಣ್ಣ ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಂಜುನಾಥ್ ಮತ್ತು ಹಿರಿಯ ಮುಖಂಡರಾದ ಸಿದ್ಲಿಂಗಪ್ಪ ವಾಗೇಶ್ ಹಾಗೆ ಶಾಸಕರ ರಾಜಕೀಯ ಸಾಧನೆಗಳ ಜೊತೆಗೆ ಮಾಜಿ ಸಚಿವರು ವೆಂಕಟೋಣಪ್ಪ ಅವರ ಕೊಡುಗೆಗಳನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಪಿಡಿಒ ಕಿಶೋರ್ ಲಾಲ್ ಸಿಂಗ್ ನಾಯ್ಕ್ ಪಂಚಾಯಿತಿಗೆ ಬಂದು ಕೇವಲ 10 ತಿಂಗಳಾಗಿದೆ. ಅವರ ಈ ಕಟ್ಟಡ ನಿರ್ಮಾಣದ ಕಾರ್ಯ ತತ್ಪರತೆ ಮತ್ತು ಗ್ರಾಮಸ್ಥರೊಂದಿಗಿನ ಹೊಂದಾಣಿಕೆ ಸಾರ್ವಜನಿಕರಿಂದ ಹಾಗೂ ನಾಯಕರಿಂದ ಅಪಾರ ಮೆಚ್ಚುಗೆ ಗಳಿಸಿತು. ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣದ ಯಶಸ್ವಿ ಮುಗಿಸುವಿಕೆಯಿಂದ ಹಿಡಿದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸಮನ್ವಯತೆವರೆಗೂ ಕಿಶೋರ್ ಲಾಲ್ ಸಿಂಗ್ ಅವರ ಪಾತ್ರ ಪ್ರಮುಖವಾಗಿದೆ ಎಂದು ಸದಸ್ಯರು ಸ್ಮರಿಸಿದರು. ಈ ಸಂದರ್ಭದಲ್ಲಿ ತುಮಲ್ಲ ನಿರ್ದೇಶಕರು ಬೆಳ್ಳಿಬಟ್ಲು ಚಂದ್ರಶೇಖರ ರೆಡ್ಡಿ, ಅಭಿಯಂತರರು ಬಸವಲಿಂಗಪ್ಪ, ಸಹಾಯಕ ನಿರ್ದೇಶಕ ತಾಲೂಕು ಪಂಚಾಯಿತಿ ಮಾರುತಿ ಪ್ರಸಾದ್ BA, ಗ್ರಾಮ ಪಂಚಾಯಿತಿ ಅಧ್ಯಕ್ಷ H. ಗೋಪಾಲಕೃಷ್ಣ, APMC ಉಪಾಧ್ಯಕ್ಷ ವೀರಭದ್ರಪ್ಪ, ಮುಖಂಡರಾದ AH ದೊಡ್ಡಣ್ಣ, ಪುಟ್ಟಣ್ಣ ಹಾಗೆ ಕೇಟೇಳಿ ರಂಗೇಗೌಡರು, ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರು ತಿಪ್ಪೇಸ್ವಾಮಿ ಕೊಂಡಾಪುರ, ದೊಡ್ಡನಾಗಪ್ಪ, ನಾಗರಾಜಪ್ಪ, ಚಿಕ್ಕಣ್ಣ ಹಾಗೆ ಮಲ್ಲಿಕಾರ್ಜುನ, ಪ್ರಸನ್ನ, ಪ್ರಕಾಶ್, ಹನುಮಂತರಾಯಪ್ಪ, ಮಲ್ಲಿಕಾರ್ಜುನ ತುಮಕುಂಟೆ, ಕಾರ್ಯದರ್ಶಿ N. ನಾಗಣ್ಣ ಹಾಗೆ ಸಿಬ್ಬಂದಿಗಳಾದ ದೇವರಾಜು, KS ಸಿದ್ದೇಶ್ವರಪ್ಪ, ಅರವಿಂದ್ ಕುಮಾರ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಅನೇಕ ಮುಖಂಡರುಗಳು, ಗ್ರಾಮಸ್ಥರು ಉಪಸ್ಥಿತಿ ವಹಿಸಿದ್ದರು.